ತನಕ ತಲುಪುತ್ತೆ. ನಾನು ಇಬ್ಬರಿಗೂ ಸೇರಿಸಿ ಹೇಳಿದ್ದೀನಿ ಸರ್. ಇವಾಗ ದಿಲೀಪ್ ಅವ್ರ ಸಮಯ ಕೇಳಿಸ್ಕೊಳ್ಳೋಣ. ದಿಲೀಪ್ ಅವರೇ, ಬಿಜೆಪಿ ಡೆಲಿಬರೇಟ್ ಆಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಟಾರ್ಗೆಟ್ ಮಾಡಿದೆ. ಕ್ಷಮೆ ಯಾಚಿಸ್ಲಿ ಅಂತ ಕೇಳಬಹುದಾಗಿತ್ತು. ಆದ್ರೆ ಬಿಜೆಪಿಗರು ನೇರವಾಗಿ ಅವರನ್ನ ಪಕ್ಷದಿಂದಾನೇ ವಜಾ ಮಾಡ್ಬಿಡಿ, ಮಂತ್ರಿಗಿರಿಯಿಂದ ಕೆಳಗಿಳಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಟಾರ್ಗೆಟ್ ಜಮೀರ್ ಅಂತ ಹೇಳಿ. ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಪ್ರಜೆ ಆಗಿರಲಿ, ದಿಲೀಪ್ ಅವರಾಗಿರಲಿ, ಅಶ್ವಿನ್ ಆಗಿರಲಿ ಅಥವಾ ರಜಾಕ್ ಅವರಾಗಿರಲಿ, ಈ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಅದು ಆದ್ಯ ಕರ್ತವ್ಯ, ಅದು ಕೊಡಲೇಬೇಕು. ಯಾಕೆಂತಂದ್ರೆ ರಾಷ್ಟ್ರಧ್ವಜ ಅಂತಕ್ಕಂಥದ್ದು ಏಕತೆಯ ಸಂಕೇತ. ಇವತ್ತು ರಜಾಕ್ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ದಯಮಾಡಿ ಅವರು ತಾಳ್ಮೆಯಿಂದ ಕೇಳಿಸ್ಕೊಬೇಕು. RSS ಅವಾಗಲೇ ವಾಯ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ. RSS ಕಚೇರಿನಲ್ಲಿ ಯಾಕೆ ಫ್ಲಾಗನ್ನು ಆರಿಸಿರಲಿಲ್ಲ 22 ವರ್ಷಗಳ ಕಾಲ ಅಂತ ಹೇಳಿ ಕೇಳಿದ್ರು. ಇದೇ ಪ್ರಶ್ನೆಯನ್ನ ಬಸವರಾಜ್ ಸರ್ ಅವರು ಕೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಾನು ಕೇಳಿಸ್ಕೊಳ್ಳಿ ನೋಡಿ. ಮೊಟ್ಟ ಮೊದಲ ಬಾರಿಗೆ ನಾಗಪುರ ಕಚೇರಿಯಲ್ಲಿ ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ. ಅದಾದ್ಮೇಲೆ 26 ಜನವರಿ 1915 ಮತ್ತೊಮ್ಮೆ ಅದಾದ್ಮೇಲೆ 2002 ಯಾಕೆ ಆರಿಸ್ತಿಲ್ಲ ಅಂತಂದ್ರೆ ಸುಮಾರು 52 ವರ್ಷಗಳ ಕಾಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ರಿ. ಪ್ರಶ್ನೆ ಕೇಳ್ತಕ್ಕಂಥ ಧೈರ್ಯವನ್ನ ಮಾಡ್ರಿ. ಫ್ಲಾಗ್ ಅನ್ನ ಯಾವುದೇ ಖಾಸಗಿ ಸಂಸ್ಥೆಗಳು ಫ್ಲಾಗ್ ಅನ್ನ ಆರಿಸಂಗಿಲ್ಲ ಅಂತೇಳಿ 2002 ಸೂಚನೆ ಇತ್ತು. ಆ ಕಾನೂನಿನ ವಿಚಾರವಾಗಿ ಅಲ್ಲಿ RSS ಫ್ಲಾಗ್ ಅನ್ನು ಆರಿಸಿರಲಿಲ್ಲ. ಇನ್ನೊಂದು ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ರಜಾ ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ತಕ್ಕಂಥ ಧೈರ್ಯ ಮಾಡಿ. 19 ಕ್ಲಾಸ್ ಸಂವಿಧಾನವನ್ನು ಓದ್ತಾ ಬರಬೇಕು. ಗುಳೆ ಬಿಡಬಾರ್ದು ಬಂದಿಲ್ಲ ಯಾರೇ ಆಗಲಿ. 19 ಕ್ಲಾಸ್ 1 ಕ್ಲಾಸ್ ಸಿ, ಯಾವುದೇ ನಾಗರಿಕರು ಒಂದು ಉದ್ದೇಶಕ್ಕಾಗಿ ಒಟ್ಟಿಗೆ ಸೇರಿ ಗುಂಪು ಅಥವಾ ಸಂಘವನ್ನು ರಚಿಸಲು ಕಾನೂನಿನಲ್ಲಿ ಮುಕ್ತ ಅವಕಾಶವಿದೆ. ಯಾವುದೇ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಂತ ಹೇಳಿ ಸಂವಿಧಾನದಲ್ಲಿ ಅಕಸ್ಮಾತ್ ಬಿಜೆಪಿಯ ರಾಷ್ಟ್ರ ಪ್ರೇಮದ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥ ರಜಾಕ್ ನಾನ್ ಕೇಳ್ತಕ್ಕಂಥದ್ದು ಇದು ಮುಖಾಂತರ ನೀವು ಕಾಂಗ್ರೆಸ್ ವಕ್ತಾರಲ್ಲ ಅಂತ ಅನ್ಕೋತೀನಿ. ನನ್ನ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಕನ್ಯಾಕುಮಾರಿಯ ಲಾಲ್ ಚೌಕ್ನಲ್ಲಿ ಹೋಗಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದು ಮುರಳಿ ಮನೋಹರ್ ಜೋಶಿ ಅವರು 1907. ಅದು ಏಕತಾರ ಯಾತ್ರೆ ಅಂತ ಹೇಳಿ. ತದನಂತರ ಲಾಲ್ ಚೌಕ್ನಲ್ಲಿ ಮತ್ತೆ ತ್ರಿವರ್ಣ ಧ್ವಜ ಆರಿಸಿದ್ದು 2011. ಕೇಳಿಸ್ಕೊಳ್ರಿ, 75 ವರ್ಷದ ಪ್ರಯುಕ್ತ ಸ್ವತಂತ್ರ ದಿನಾಚರಣೆ 75 ವರ್ಷದ ಪ್ರಯುಕ್ತ ಹರ್ ಘರ್ ತಿರಂಗ ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಮನೆಯ ಮೇಲೆ ನೀವು ತಿರಂಗ ಆರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಇವತ್ತು 80ನೇ ವರ್ಷದ ಪ್ರಯುಕ್ತ ಸ್ವತಂತ್ರ ದಿನಾಚರಣೆ, ಅದೆಷ್ಟನೇ ದಿನಾಚರಣೆ ಅಂತ ರಜಾಕ್ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, 80ನೇ ದಿನಾಚರಣೆ ಪ್ರಯುಕ್ತ ಪ್ರತಿಯೊಂದು ಮನೆಯ ಮೇಲೆ ಹರ್ ಘರ್ ತಿರಂಗವನ್ನ ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ ಸಹ ನಿಮ್ಮದು ಮೀಡಿಯಾಗೆ ಬಂದು ನಮ್ಮ ಆಫೀಸ್ ನ ಬೇರರ್ಸ್ ಬಂದು ನಿಮಗೆ ತ್ರಿವರ್ಣ ಧ್ವಜವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ನಮ್ಗೆ ಇರ್ತಕ್ಕಂಥ ಬದ್ಧತೆ. ಯಾವಾಗ ಜಮೀರ್ ಅಹಮದ್ ಅವ್ರನ್ನ ಹಾಡಿ ಹೊಗಳ್ತಾ ಇರ್ತಕ್ಕಂಥ ರಜಾಕ್ ಅವರೇ, ನನ್ನ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ. ವಿಜಯನಗರ ಅಂತಕ್ಕಂಥದ್ದು ಈ ನಾಡಿನ ಒಂದು ದೊಡ್ಡ ಕಿರೀಟ. ವಿಜಯನಗರದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತೀವಿ ಅಂತಂದ್ರೆ ಅದೊಂದು ದೊಡ್ಡ, ಕೇಳಿಸ್ಕೊಳ್ರಿ, ಅದು ದೊಡ್ಡ ಒಂದು ಘನತೆ ಅಂತಲೇ ಹೇಳ್ಬೋದು. ಅದನ್ನ ಅವರು ರಿಜೆಕ್ಟ್ ಯಾಕೆ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಎರಡನೇ ಪ್ರಶ್ನೆ, ನಿಮ್ಮದೇ ಜಮೀರ್ ಅಹಮದ್ ರವರು ಸುಮಾರು ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ವಿಜಯಪುರದಲ್ಲಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ಸುಮಾರು 1.5 ಲಕ್ಷ ಎಕರೆ ರೈತರ ಜಮೀನನ್ನ ಕಿತ್ತು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ರಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಮತ್ತೆ ಮೂರನೇದು, ಮುಸ್ಲಿಂ ಸ್ಪೀಕರ್ ಹೇಳಿಕೆ. ತೆಲಂಗಾಣದಲ್ಲಿ ಹೋಗಿ ಅರೆ ನಮ್ದಕ್ಕೆ ಮುಸ್ಲಿಂ ಸ್ಪೀಕರ್ ಇದ್ದಾರೆ, ಎಲ್ಲರೂ ಬಂದು ನಮಸ್ಕಾರಕ್ಕೆ ಬೈ ಅಂತ ಹೇಳ್ತಾರೆ ಅಂತಂದ್ರಲ್ಲ, ಯಾಕೆ ಉತ್ತರ ಇದೆ? ಉತ್ತರ ಜಮೀರ್ ಅಹಮದ್ ವಿಚಾರನೆ. ನೀವು ಜಮೀರ್ ಅಹಮದ್ ಅಭಿಮಾನಿ ತಾನೆ, ತಮ್ಮಿಂದ ಉತ್ತರ ಕೊಡಿ ಇದಕ್ಕೆ. ಉತ್ತರ ಕೊಡಿ. ಯಾಕೆ ಈ ವಿಚಾರ ಬರಲ್ವಾ? ಇಟ್ನಾಳ್ ಸರ್, ಕಾಂಗ್ರೆಸ್ ಸರ್ಕಾರ ಕೂಡ ಜಮೀರ್ ಅವರ ಹಠಕ್ಕೆ ಮಣಿದು ಬಿಟ್ಟಿದೆ ಸರ್. ಎರಡೆರಡು ಸತಿ ನೋಡಿ, ಇದೊಂದು ಪತ್ರ ಬರೀತಾರೆ, ಅದಾದ್ಮೇಲೆ ಉಸ್ತುವಾರಿಗಳನ್ನ ಚೇಂಜ್ ಮಾಡಿ ಕೈಯಲ್ಲಿ ತಿದ್ದುಬಿಟ್ಟು ಒಂದು ರಿಲೀಸ್ ಮಾಡ್ತಾರೆ. ಅದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮತ್ತೊಂದು ಪ್ರಿಂಟೆಡ್ ಕಾಪಿ ಬರುತ್ತೆ. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಹಠ ಕಾಂಗ್ರೆಸ್ ಸರ್ಕಾರವನ್ನ ವಿರೋಧ ಪಕ್ಷದವರು ಇವತ್ತು ಅರ್ಧ ಸೆಷನ್ ಪೂರ್ತಿ ಪ್ರಶ್ನೆ ಮಾಡಿದ್ರು ಕೂಡ ಪರವಾಗಿಲ್ಲ, ವಿ ವಿಲ್ ಬೆಂಡ್, ಜಮೀರ್ ಅವರ ಹಠಕ್ಕೆ ನಾವು ಬೆಂಡ್ ಆಗ್ತೀವಿ ಅನ್ನೋ ರೀತಿಯಲ್ಲಿದೆ. DK ಶಿವಕುಮಾರ್ ಅವರು ಈ ಸಂಪುಟದಲ್ಲಿ ಅನೇಕ ದ್ವಂದ್ವಗಳಿದ್ದಾವೆ, ಅನೇಕ ವೈರುಧ್ಯಗಳಿದ್ದಾವೆ, ಅನೇಕ ಕಾಂಪಿಟಿಂಗ್ ಆಸ್ಪಿರೇಷನ್ಸ್ಗಳಿದ್ದಾವೆ.
ಅದೆಲ್ಲ ಆಚೆ ಬರ್ತಾ ಇದೆ, ನಾವು ನೋಡ್ತಾನೆ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾದ ಮುಖ, ಆ ಭಿನ್ನ ದನಿಯ ಮುಖ್ಯವಾದ ಮುಖ ಜಮೀರ್. ಅದು ಖಾತೆ ಹಂಚಿಕೆ ವಿಚಾರದಲ್ಲಾಗಲಿ ಅಥವಾ ಸಂಪುಟ ಸೇರ್ಪಡೆ ವಿಚಾರದಲ್ಲಾಗಲಿ ಅಥವಾ ಹಿಂದೆ ದಾವಣಗೆರೆ ವಿಚಾರದಲ್ಲಾಗಲಿ ಯಾವುದು ಸ್ಪಷ್ಟವಾಗಿ ಈ ಕಡೆ ಜಮೀರ್ ಕೂಡ ಹೇಳ್ತಾ ಇಲ್ಲ, ಹೌದು ನಾನೊಂದು ನಿಲುವನ್ನು ತಗೊಂಡಾಗಿತ್ತು, ಹೀಗಾಗಿ ಅದು ನನ್ನ ಸ್ಟ್ಯಾಂಡ್ ಆಗಿತ್ತು ಅಂತ ಹೇಳಿ ಅವರು ಹೇಳಿಲ್ಲ. ಆಮೇಲೆ ಆಡಿಯೋ ಹೊರಗಡೆ ಬರ್ತದೆ, ಅದು ನಿಂದ ಇದರಲ್ಲೇ ಆಗ್ತದೆ. ಬಟ್ ಪಕ್ಷದಲ್ಲಿ ಗೊತ್ತಿದೆ ಯಾರು ಪಕ್ಷದ ಜೊತೆಲಿದ್ರು, ಪಕ್ಷದ ವಿರುದ್ಧವಾಗಿ ಯಾರಿದ್ರು ಅಂತೇಳಿ. ಆಮೇಲೆ ಮಲ್ಲಿಕಾರ್ಜುನ ಅವರು ಮಾತಾಡಿದ್ರು. ಇವೆಲ್ಲವನ್ನ ನೇರವಾಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಪಕ್ಷಕ್ಕೆ. ಅದಕ್ಕೋಸ್ಕರ ಈ ಒಳಗುದಿಗಳು ಹೀಗೆ ಹೊರಗೆ ಬರ್ತವೆ. ಜಮೀರ್ ಅವ್ರಿಗೆ ತಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು. ಆದರೆ ಏನಾಯ್ತು ಈಗ, ಖಾತೆ ಅದು ವಸತಿ ಖಾತೆ ಪೂರ್ತಿ ಹಿಂದಿದ್ದಂತ ಪೂರ್ತಿ ಖಾತೆ ಕೂಡ ಇಲ್ಲ ಈಗ. ಎಸ್ಪೆಷಲಿ ಅವ್ರು ಬೇಕಾಗಿದ್ದು ವೈಟ್ನರ್ ಹಾಕ್ಬಿಟ್ಟು ವಸತಿ ಮುಖ್ಯವಾಗಿ ಬೇಕಾಗಿದ್ದು ಅಸಹಾಯಕತೆ. ಬಟ್ ಇದೆಲ್ಲ ಸ್ವಲ್ಪ ಅವಮಾನ ಆಗಿರ್ತದೆ. ಅದನ್ನ ಪಕ್ಷದ ವೇದಿಕೆಯಲ್ಲಿ, ಅದು ಹೈಕಮಾಂಡೇ ಆಗಲಿ, ಬೆಂಗಳೂರಿನ ಕ್ವೀನ್ಸ್ ರೋಡ್ ಆಫೀಸೇ ಆಗಲಿ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಬಗೆಹರಿಸಬೇಕಾದನ್ನ ಈ ರೀತಿ ಬಹಿರಂಗವಾಗಿ ರಾಷ್ಟ್ರಧ್ವಜದ ಮೂಲಕ ವ್ಯಕ್ತಪಡಿಸೋದು ಖಂಡನೀಯ. ಒಂದು. ಇನ್ನೊಂದು, ಇಲ್ಲಿ RSS ವಕ್ತಾರ ಯಾರು ಇಲ್ಲ ಅನ್ಕೋತೇನೆ ನಾನು. ಆದ್ರೂ ಒಂದು ಸುಳ್ಳನ್ನು ಇಲ್ಲಿ ಹೇಳಲಾಯ್ತು. ನಾನು ಓದಿದ್ದೆ ಖಾಸಗಿ ಸ್ಕೂಲ್ಗಳಲ್ಲಿ ನಮ್ಮ ಅನೇಕ ಮನೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಧ್ವಜ ಹಾರಿಸ್ತಿದ್ವಿ ನಾವು. ಹಾರಿಸುವುದು ನಿಷೇಧ ಆಗಿರ್ಲಿಲ್ಲ, ಹಾರಿಸುವುದು ಕಡ್ಡಾಯ ಆಗಿರ್ಲಿಲ್ಲ ಅಷ್ಟೇ. ಈ ರೀತಿಯಾದ ಏನು ಕೂದಲು ಸಿಗಲಿ ಪಾರಾಗೋದಿದೆಯಲ್ಲ, ಯಾಕಂದ್ರೆ ಸಂವಿಧಾನದಲ್ಲಿ ಮನುಸ್ಮೃತಿ ಇಲ್ಲ. ಈ ಮಾತು ಬಂದಿದ್ದಕ್ಕೆ ಹೇಳ್ತಾ ಇದ್ದೇನೆ ನಾನು. ಆಮೇಲೆ ನಾನು ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ದೇಶಕ್ಕೆ ಬಹಳ ದೊಡ್ಡ ಥ್ರೆಟ್ ಎರಡು. ಒಂದು ಈ RSS ಚಿಂತನೆ, ಇನ್ನೊಂದು ಮುಸ್ಲಿಂ ಲೀಗ್ ಚಿಂತನೆ. ಸಂವಿಧಾನಕ್ಕೋಸ್ಕರನೇ ಜಮೀರ್ ಅವ್ರು ಈ ನಡೆ ಇದೆ, ಅದ್ರ ಬಗ್ಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ 78% ಜನ ಹೇಳ್ತಿದ್ದಾರೆ. ಹೌದು. ಈಗ ರಾಯಚೂರವರೊಬ್ಬರು ಕರೆ ಮಾಡಿದರು ಮೇಡಮ್. ಆ್ಯಕ್ಚುಲಿ ಇದೊಂದು ಉತ್ತಮವಾದಂಥ ಚರ್ಚೆ. ಈಗ ನೀವು ಈ ಟಾಪಿಕ್ ತಗೊಂಡಿದ್ದೀರಲ್ಲ, ದೇಶಾಭಿಮಾನ ಇರ್ಬೋದು, ನಾಡಿನ ಬಗ್ಗೆ ಯಾವುದೇ ಸಮುದಾಯಗಳಿರಲಿ, ಅಲ್ಪಸಂಖ್ಯಾತರು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ವಿಚಾರ ಅಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಅಂತ ಒಂದು ವಿಜಯನಗರ ಕೃಷ್ಣದೇವರಾಯನ ಒಂದು ಆ ನೆಲದಲ್ಲಿ, ಆ ಭೂಮಿ ಮೇಲೆ ನಿಂತು ಸಿಕ್ಕಿರೋದೇ ಒಂದು ಸೌಭಾಗ್ಯ. ಯಾರಿಗೆ? ಜಮೀರ್ ಅಣ್ಣ ಅವ್ರಿಗೆ. ಅವ್ರು ಅದನ್ನು ಮಾಡಬೇಕಾಗಿತ್ತು. ಪುನಃ ನಾನು ಇನ್ನೊಂದು ಸಲ ಈ ವಾಹಿನಿ ಮುಖಾಂತರನೇ ಕೇಳ್ತೀನಿ, ನೀವು ಆ ಧ್ವಜಾರೋಹಣ ಮಾಡಿ ಅಲ್ಲಿ ಎಲ್ಲರ ಜೊತೆ ಬೆರೆತು ಮಕ್ಕಳ ಜೊತೆ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ ಒಂದು ಕಾಫಿ ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಇಳಿದು DK ಶಿವಕುಮಾರ್ ಅವ್ರಿಗೆ ನನ್ನ ಕೈಲಿ ಇಷ್ಟ ಇಲ್ಲ ತೆಗೆದು ಹಾಕ್ರಿ ಅಂತ ಹೇಳಿದರೆ ನಿಮ್ನೆಲ್ಲ ಪಟ್ಟಿರೋರು ಏನಕ್ಕೆ ಅಂದರೆ, ಇವಾಗಲೂ ಹೇಳ್ತಿದ್ದೀನಿ, ನೀವು ನಮ್ಮ ದೊಡ್ಡಗೌಡರು ಕುಮಾರಣ್ಣನ ಶಿಷ್ಯನೇ, ನೀವು ಯಾಕೋ ನಿರಾಕರಣೆ ಮಾಡ್ತಿರೋದು ನಮಗೂ ಬೇಜಾರು. ಇವಾಗ ಬೇಕು ಅಂದ್ರೂ ಅವಕಾಶ ಇಲ್ಲ. ಬಸವಂತಪ್ಪನವರು ರಾಜಕೀಯ ಚರ್ಚೆಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ದೇಶದ ನಾಗರಿಕರಾಗಿ ಕೆಲವೊಂದು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಂತಹ ಅವಕಾಶಗಳು ಸಿಗೋದು ಬಹಳ ವಿರಳ. ಜಮೀರ್ ಅವರ ಅಪಾರ ರಾಜಕೀಯ ಅನುಭವದ ಆಧಾರದ ಮೇಲೆ, ಯಾರ್ದು ವಾಯ್ಸ್ ಹೋಗ್ತಾ ಇಲ್ಲ, ಅವ್ರಿಗಿರುವ ಅಪಾರ ರಾಜಕೀಯ ಅನುಭವದ ಆಧಾರದ ಮೇಲೆ ಇದೊಂದು ನಡೆ ಬಹುಶಃ ಮರುಚಿಂತನೆ ಮಾಡಬೇಕಾಗಿತ್ತೇನೋ, ಅಥವಾ ಬೇಕು ಅಂತಲೇ 100 ಬಾರಿ ಚಿಂತನೆ ಮಾಡಿ ಇಂಥದ್ದೊಂದು ಪತ್ರ ಬರೆದ್ರೆ ಬಹುಶಃ ಜಮೀರ್ ಅಹಮದ್ ಖಾನ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಆ ಸ್ಪಷ್ಟನೆ ಸಿಗ್ಲಿ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ